ಓಕೆ, ದೇಶದಾದ್ಯಂತ 398 ಸಕ್ರಿಯ ಕೊರೋನಾ ಪ್ರಕರಣಗಳು ದಾಖಲಾಗ್ತಾ ಇದೆ. ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಅತಿ ಹೆಚ್ಚು ಕೇಸ್ ರಿಪೋರ್ಟ್ ಆಗ್ತಾ ಇದೆ. ಕೇರಳ ಒಂದರಲ್ಲೇ 185 ಕೊರೋನಾ ಸಕ್ರಿಯ ಪ್ರಕರಣಗಳಿದೆ. ತಮಿಳುನಾಡಿನಲ್ಲಿ 66, ಮಹಾರಾಷ್ಟ್ರದಲ್ಲಿ 56 ಸಕ್ರಿಯ ಪ್ರಕರಣಗಳು, ಆಕ್ಟಿವ್ ಕೇಸಸ್ ಇದೆ. ಕೇರಳದಿಂದ ಕೂಡ ಕರ್ನಾಟಕಕ್ಕೆ ಈ ಬಾರಿನೂ ಕೊರೋನಾ ಆತಂಕ ಎದುರಾಗುತ್ತಾ? ನಿಮ್ಗೆ ನೆನಪಿರ್ಬೋದು, ಫಸ್ಟ್ ಟೈಮ್ ಕೋವಿಡ್ ಇಡೀ ದೇಶದಲ್ಲಿ ಪತ್ತೆ ಆಗಿತ್ತು 2020 ಫೆಬ್ರವರಿ ಟೈಮಲ್ಲಿ, ಅದು ಕೇರಳದಲ್ಲೇ. ಈಗಲೂ ಕೇರಳ ಕರ್ನಾಟಕಕ್ಕೆ ಅಪಾಯವನ್ನ ತರುತ್ತಾ ಅನ್ನೋದು ಒಂದು ಪ್ರಶ್ನೆ. ಬಿಕಾಸ್ ವಿಪರೀತ ಜನ ಟ್ರಾವೆಲ್ ಮಾಡ್ತಾರೆ. ಗಡಿ ಭಾಗದಲ್ಲಂತೂ ಲಕ್ಷಾಂತರ ಜನ ಈ ಕಡೆಯಿಂದ ಆ ಕಡೆಗೆ ಟ್ರಾವೆಲ್ ಮಾಡ್ತಾನೆ ಇರ್ತಾರೆ. ಮಹಾರಾಷ್ಟ್ರದ್ದು ಕೂಡ ಅದೇ ಕತೆ. ಇಲ್ಲಿಂದ ಲೇಬರ್ಸ್ ಅಲ್ಲಿಗೆ ಹೋಗಿ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ನಲ್ಲಿ ತೊಡಗೋದು, ಅಲ್ಲಿಂದ ಇಲ್ಲಿಗೆ ಸೋಷಿಯಲ್ ಇಂಟ್ರಾಕ್ಷನ್ ಅಂತ ಹೇಳಿ ಸುಮಾರು ಜನ ಬರೋದು, ವ್ಯಾವಹಾರಿಕವಾಗಿ ತುಂಬ ಜನ ಟ್ರಾವೆಲ್ ಮಾಡೋದ್ರಿಂದ ಆತಂಕ ಇದೆ. ಸೊ ಆಕ್ಟಿವ್ ಕೇಸ್ಗಳು ದೇಶದಲ್ಲಿ ನೋಡ್ತಾ ಇದ್ದ ಹಾಗೆ ಡಬಲ್ ಆಗ್ತಾ ಇದೆ. ನೆನೆಲ್ಲ ನೋಡ್ತಾ ಇದ್ವಿ 257 ಕೇಸ್ ಇತ್ತು, ಈಗ ಡೈರೆಕ್ಟ್ 398, 400 ಹತ್ರಕ್ಕೆ ಬರ್ತಾ ಇದೆ ಅಂದಾಗ ಸ್ವಲ್ಪ ನಾವು ಅಲರ್ಟ್ನೆಸ್ ಅಂತ ತೋರಿಸ್ಬೇಕು. ಭಯ ಪಟ್ಕೊಂಡು ಪ್ಯಾನಿಕ್ ಆಗೋದಲ್ಲ, ಬಟ್ ಅಲರ್ಟ್ನೆಸ್ ತುಂಬ ಇಂಪಾರ್ಟೆಂಟು. ಕೇರಳ, ತಮಿಳುನಾಡು, ಮಹಾರಾಷ್ಟ್ರದಲ್ಲಿ ಪ್ರತಿ ಅಲೆ ಬಂದಾಗಲೂ ಕೂಡ ಈ 3 ರಾಜ್ಯಗಳಲ್ಲಿ ಅತಿ ಹೆಚ್ಚು ಕೇಸ್ಗಳು ದಾಖಲಾಗುತ್ತೆ. ಸೊ ಈಗಲೂ ಅದೇ ಪ್ಯಾಟರ್ನ್ ಕಾಣಿಸ್ತಾ ಇದೆ. ಕೇರಳದಲ್ಲಿ 185 ಕೊರೋನಾ ಸಕ್ರಿಯ ಪ್ರಕರಣಗಳು. ಡೀಟೇಲ್ಸ್ ಕೊಡ್ತಾರೆ ಶಬೀರ್. ಬಹಳ ಪ್ರಮುಖವಾಗಿ ಯಾವ ವೇರಿಯಂಟ್ ಭಾರತಕ್ಕೆ ಅಪಾಯವನ್ನ ತರುವಂತಹ ಪರಿಸ್ಥಿತಿಯಲ್ಲಿದೆ? ಅಂದ್ರೆ ಎಚ್ಚರಿಕೆ ಮುನ್ಸೂಚನೆಯನ್ನ ಯಾವ ವೇರಿಯಂಟ್ ಕೊಡ್ತಾ ಇದೆ? ಒಮಿಕ್ರಾನ್ನ JN.1 ಅಥವಾ ಬೇರೆ ಯಾವ್ದಾದ್ರು ವೇರಿಯಂಟ್ ಕತೆನಾ ಇದು? ಏನೇನ್ ಮಾಹಿತಿ ಸಿಗ್ತಾ ಇದೆ? ಯಾರಾದ್ರೂ ಸೀರಿಯಸ್ ಇದ್ದಾರೆ ದೇಶದ ಯಾವ್ದಾದ್ರು ಭಾಗದಲ್ಲಿ ಕೊರೋನಾ ಕಾರಣಕ್ಕೋಸ್ಕರ? ಮಮತಾ, ಸದ್ಯಕ್ಕೆ ಬೇರೆ ಬೇರೆ ತಳಿಗಳು ಬೇರೆ ಬೇರೆ ಪ್ರದೇಶಗಳಲ್ಲಿ ಕಾಣಿಸ್ಕೊಳ್ತಾ ಇದೆ. ನಿರ್ದಿಷ್ಟವಾಗಿ ಒಂದು ತಳಿ ಒಂದು ರಾಜ್ಯದಲ್ಲಿ ಅಥವಾ ದೇಶಾದ್ಯಂತ ಕಾಣಿಸ್ಕೊಳ್ತಾ ಇಲ್ಲ. ಆದರೆ ಇದೆಲ್ಲವನ್ನು ಕೂಡ ಕೋವಿಡ್ ಅನ್ನುವಂಥ ನಿಟ್ಟಿನಲ್ಲಿ ಈಗ ಟ್ರೀಟ್ ಮಾಡಲಾಗ್ತಾ ಇರುವಂಥದ್ದು. ಮುಖ್ಯವಾಗಿ ಗಮನಿಸಬೇಕಾಗಿರುವಂಥ ಸಂಗತಿ ಏನು ಅಂದರೆ, ಯಾವ ಪೇಷಂಟು ಕೂಡ ಬಹಳ ದೊಡ್ಡ ಪ್ರಮಾಣದಲ್ಲಿ ಅಪಾಯದಲ್ಲಿದ್ದಾರೆ ಅಥವಾ ICUನಲ್ಲಿ ಟ್ರೀಟ್ಮೆಂಟ್ ಅನ್ನು ಪಡಿತಿದ್ದಾರೆ ಅನ್ನುವಂತಹ ಸನ್ನಿವೇಶಗಳು ಸದ್ಯಕ್ಕೆ ನಿರ್ಮಾಣ ಆಗಿಲ್ಲ. ಆದರೆ ಆಕ್ಟಿವ್ ಕೇಸ್ಗಳ ಸಂಖ್ಯೆ ತೀವ್ರವಾಗಿ ಏರಿಕೆ ಆಗ್ತಾ ಇರುವಂಥದ್ದು ಒಂದು ಆತಂಕಕ್ಕೆ ಕಾರಣ ಆಗಿದೆ. ಮುಂದಿನ ದಿನಗಳಲ್ಲಿ ಇದು ಮತ್ತೊಂದು ಅಪಾಯಕ್ಕೆ ಎಡೆ ಮಾಡಿಕೊಡುವಂತಹ ಸಾಧ್ಯತೆಗಳಿದಾವೆ. ನೋಡಿ, ಮೇ 13ನೇ ತಾರೀಕಿಂದ ಭಾರತದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಕೋವಿಡ್ ಏರಿಕೆ ಆಗ್ತಾ ಇರುವಂತದ್ದು ಕೂಡ ಕಂಡು ಬರ್ತಾ ಇರುವಂತದ್ದು. ಅದರಲ್ಲೂ ಕೂಡ ಮುಖ್ಯವಾಗಿ ಕೇರಳ ಆಗಿರ್ಬೋದು, ತಮಿಳುನಾಡು ಮತ್ತೆ ಮಹಾರಾಷ್ಟ್ರದಲ್ಲೇ 85% ಕೇಸ್ಗಳು ಇರುವಂತದ್ದು. ಅಂದ್ರೆ ಇಡೀ ದೇಶದಲ್ಲಿ 100% ಕೇಸ್ಗಳಿದ್ರೆ ಅದರಲ್ಲಿ 85% ಕೇಸ್ಗಳು ಈ 3 ರಾಜ್ಯಗಳಿಂದ ಕಾಂಟ್ರಿಬ್ಯೂಟ್ ಮಾಡ್ತಾ ಇರುವಂತದ್ದು. ಸೊ ಹೀಗಾಗಿ ಈ ಹಿಂದಿನ ಉದಾಹರಣೆಗಳನ್ನ ತೆಗೆದುಕೊಂಡ್ರೆ ಈ ಹಿಂದೆನೂ ಕೂಡ ಈ 3 ಸ್ಟೇಟ್ಗಳಲ್ಲೂ ಕೂಡ ಅತಿ ಹೆಚ್ಚು ಕೋವಿಡ್ ಪಾಸಿಟಿವ್ ಕೇಸ್ಗಳು ವರದಿಯಾಗಿತ್ತು. ಅದಾದ ಬಳಿಕ ದೇಶದ ಬೇರೆ ಬೇರೆ ಭಾಗಗಳಿಗೂ ಕೂಡ ಅದು ವ್ಯಾಪಿಸುವಂತ ಕೆಲಸಗಳು ಕೂಡ ಆಗಿತ್ತು. ಸೊ ಈ ಬಾರಿಯೂ ಕೂಡ ಅದೇ ರೀತಿಯಾದಂತಹ ಬೆಳವಣಿಗೆ ಆಗುತ್ತಾ ಅನ್ನುವಂತ ಅನುಮಾನಗಳು ಕೂಡ ಈಗ ಸದ್ಯಕ್ಕೆ ಕಾಡ್ತಾ ಇರುವಂತದ್ದು. ನೋಡಿ, ಯಾವ ರಾಜ್ಯ ಸರ್ಕಾರಗಳು ಕೂಡ ನಿರ್ದಿಷ್ಟವಾಗಿ ಇಂಥದ್ದೇ ವೇರಿಯಂಟ್ ಅನ್ನುವಂತ ನಿಟ್ಟಿನಲ್ಲಿ ವರದಿಯನ್ನ ಮಾಡಿಲ್ಲ. ಆದ್ರೆ ಕೋವಿಡ್ ಸೋಂಕು ಪ್ರಮಾಣ ಹೆಚ್ಚಾಗ್ತಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಈಗ ಹಂಚ್ಕೊಳ್ತಾ ಇರುವಂತದ್ದು. ಬಹುಶಃ ಸೋಮವಾರದಿಂದ ಇದಕ್ಕೆ ಸಂಬಂಧಪಟ್ಟಂತೆ ವಿಸ್ತೃತವಾದಂತಹ ಮಾಹಿತಿಗಳು ಹೊರಬರುವಂತ ಸಾಧ್ಯತೆಗಳನ್ನು ನಿರೀಕ್ಷೆ ಮಾಡಬಹುದು. ಅಂದ್ರೆ ಈವರೆಗೂ ಕೂಡ ಕೋವಿಡ್ ಟೆಸ್ಟಿಂಗ್ ಗಳು ಪ್ರಾಪರ್ ಆಗಿ ಆಗ್ತಾ ಇರಲಿಲ್ಲ. ಅದಕ್ಕೆ ಬಂದ್ ಮಾಡಿದಂತ ವಾರ್ಡ್ಗಳನ್ನೆಲ್ಲವನ್ನೂ ಕೂಡ ಬಂದ್ ಮಾಡಲಾಗಿತ್ತು. ಸೊ ಯಾವುದೇ ಆಕ್ಟಿವಿಟೀಸ್ ಗಳು ಕೂಡ ಇರಲಿಲ್ಲ. ಈಗ ಮತ್ತೆ ಸೋಂಕು ಹೆಚ್ಚಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೆ ಟೆಸ್ಟ್ ಗಳನ್ನ ಶುರು ಮಾಡ್ತಾರೆ. ಟೆಸ್ಟ್ ಗಳನ್ನ ಶುರು ಮಾಡಿದಂತ ಸಂದರ್ಭದಲ್ಲಿ ಇದು ಯಾವ ವೇರಿಯಂಟ್ ಅನ್ನುವಂಥದ್ದು ಸ್ಪಷ್ಟವಾಗಿ ಅಂಕಿಅಂಶಗಳು ಸಿಗುವಂತ ಸಾಧ್ಯತೆಗಳನ್ನ ಕೂಡ ನಿರೀಕ್ಷೆ ಮಾಡಬಹುದು. ಆದ್ರೆ ಈ 3 ರಾಜ್ಯಗಳಲ್ಲಿ ಹೆಚ್ಚಾಗಿರುವಂತದ್ದು ಒಂದು ರೀತಿಯಲ್ಲಿ ಕರ್ನಾಟಕಕ್ಕೂ ಕೂಡ ಆತಂಕ ಹೆಚ್ಚು ಮಾಡಿದೆ. ಯಾಕಂದ್ರೆ 3 ಕೂಡ ಗಡಿ ರಾಜ್ಯಗಳಾಗಿರುವಂತಹ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲೂ ಕೂಡ ಸೋಂಕಿನ ಪ್ರಮಾಣ ಹೆಚ್ಚಾಗುವಂತ ಭೀತಿಯನ್ನ ಈಗ ಹುಟ್ಟು ಹಾಕಿರುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಶಬೀರ್. ಆಮೇಲೆ ಎಲ್ಲರಿಗೂ ಕೂಡ ಹೆಲ್ತ್ ಬುಲೆಟಿನ್ ಬಗ್ಗೆ ನಿರೀಕ್ಷೆ. ಕೇಸ್ ಎಷ್ಟರ ಮಟ್ಟಿಗೆ ಇದೆಯೋ ಅಷ್ಟರ ಮಟ್ಟಿಗೆ ಪಾಸಿಟಿವಿಟಿ ರೇಟು, ಡೆತ್ ರೇಟ್ ಏನಿದೆ ಅಂತ 5%ಗಿಂತ ಕಡಿಮೆ ಇದ್ರೆ ಪರಿಸ್ಥಿತಿ ಕಂಟ್ರೋಲ್ನಲ್ಲಿದೆ ಅಂತ. ಮಂಡೆಯಿಂದ ನಮ್ಗೆ ಅದ್ರ ಬಗ್ಗೆ ಮಾಹಿತಿ ಸಿಗ್ತಾ ಹೋಗುತ್ತೆ.